ತಾಲೂಕಿನಲ್ಲಿ ನಾವು ನೋಡ್ತಾ ಇರುವಂಥದ್ದು 36-46 ಜನ ಬರೀ 2 ತಾಲೂಕಿನವ್ರು ಮಾತ್ರ ಇರುವಂಥದ್ದು. ಇವತ್ತು ನಾನು ಪೊಲೀಸ್ ಅಧಿಕಾರಿಗಳಿಗೆ ನಿಮ್ಮ ಮೂಲಕ ಹೇಳೋದಷ್ಟೇ, ಇಡೀ ಕರಾವಳಿ ಹೆಸರನ್ನು ಇವತ್ತು ಹಾಳು ಮಾಡ್ತಾ ಇರೋದಂತೂ ಕೇವಲ 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರುವಂತ ಇದನ್ನು ನಾವು ಹತ್ತಿಕ್ಕಬೇಕು. ಇದನ್ನು ಯಾವ ರೀತಿ ನಾವು ಹತ್ತಿಕ್ಕುವಂಥದ್ದು, ಇದಕ್ಕೆ ಯಾವ ಯಾವ ಕಾರ್ಯಗಳನ್ನು ನಾವು ನೋಡಬೇಕು ಅನ್ನೋದನ್ನ ಇವತ್ತು ಚಿಂತನೆ ಮಾಡಬೇಕಾಗಿದೆ. ಕರಾವಳಿ ಹೆಸರಿಗೆ ಇವತ್ತು ಯಾವುದೇ ಕಾರಣಕ್ಕೂ ಮಸಿಯನ್ನು ಬರೆಯೋದು ಬೇಡ. ಇವತ್ತು ಕರಾವಳಿ ಹೆಸರಿಗೆ ಮಸಿಯನ್ನು ಬೆಳೀತಾ ಇದೀವಿ ಅಂತ ಹೇಳಿದ್ರೆ ಇಡೀ ಕರಾವಳಿಗೆ ನಮಗೆ ಕೆಟ್ಟ ಹೆಸರು ಬರ್ತಾ ಇದೆ. ಇದು ಆಗಬಾರದು ನಮಗೆ. ಅದಕ್ಕೋಸ್ಕರ ನಾವು ಎಲ್ಲ ಪತ್ರಕರ್ತ ಮಿತ್ರರನ್ನು ಮನವಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಕರಾವಳಿಯ ಹೆಸರನ್ನ ನೀವು ನಮ್ಗೆ ಅದು ಏನು ನಮ್ಗೆ ಏನು ಬೆಳೆಸಬೇಕು ಅಂತ ಇತ್ತು ಅದನ್ನ ಚಿವುಟೋದು ಬೇಡ, ಕರಾವಳಿ ಹೆಸರು ಬೇಡ. ಕಾಲ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ. ಇನ್ನೊಂದು ಬಹಳ ನಾನು ನೋಡ್ತಾ ಇದ್ದೆ, ಎಲ್ಲ ಹಿಂದೂ ನಾಯಕನ ಹತ್ಯೆ, ಹಿಂದೂ ನಾಯಕನ ಮುಖಂಡ, ಮುಸ್ಲಿಂ ಮುಖಂಡ. ನಾನು ಹೇಳ್ತೇನೆ, ಹಿಂದೂ ನಾಯಕ ಅಂದ್ರೆ ಯಾರು? ಹಿಂದೂ ಕಾರ್ಯಕರ್ತ ಅಂದ್ರೆ ಯಾರು? ನಾನು ಹಿಂದೂ ಅಲ್ವಾ? ಇಲ್ಲಿ ಕುಳಿತವರೆಲ್ಲ ನಾವು ಹಿಂದೂಗಳಲ್ವಾ? ಹಿಂದೂ ಮುಖಂಡ ಅಂತ ಇವ್ರಿಗೆ ಕರೀಲಿಕ್ಕೆ ಯಾರು ಇವ್ರಿಗೆ ಪಟ್ಟ ಕೊಟ್ಟಿರುವಂಥದ್ದು? ಯಾರು ಇವರಿಗೆ ಅಧಿಕಾರ ಕೊಟ್ಟಿರುವಂಥದ್ದು? ನಾವುಗಳೆಲ್ಲ ಹಿಂದೂಗಳಲ್ವಾ? ಮುಸ್ಲಿಂ ನಾಯಕ ಏನಾದ್ರೆ ಮುಸ್ಲಿಂ ನಾಯಕರು ಅಂತ ಹೇಳಿದ್ರೆ ಅವ್ರು ಒಬ್ಬರೇನ ಅವರು? ನೀವು ಹಿಂದೂ ನಾಯಕನ ಹತ್ಯೆ ಆಯ್ತಾ? ಯಾರು ಹತ್ಯೆ ಮಾಡಿದವ್ರು? ಯಾರು ಅವನು ಹತ್ಯೆ ಆದಂಥವ್ನು? ಅವನ ಬಗ್ಗೆ ನೀವು ತಿಳ್ಕೊಳ್ಳೋದಿಲ್ಬೇಡ್ವಾ? ಹಿಂದೂ ನಾಯಕ ಅಂತ ಹೇಳಿದ್ರೆ ಅವನು ರೌಡಿ ಶೀಟರ್ ಆಗಿರ್ಬೇಕಾ? ಅವನು ಆಕ್ರಮ ಮರಳುಗಾರಿಕೆ ಮಾಡಿರ್ಬೇಕಾ? ಅವನು ಗಾಂಜಾ ನಡೆಸ್ಬೇಕಾ? ಅನೈತಿಕ ಚಟುವಟಿಕೆಗಳು ನಡೆಸ್ಬೇಕು? ಅವನನ್ನ ಇವರು ಹಿಂದೂ ನಾಯಕ ಅಂತ ಹೇಳೋದಾ? ನಾವುಗಳು ಹಿಂದೂಗಳಲ್ಲ, ನಾವುಗಳೆಲ್ಲ ನಾಯಕರುಗಳಲ್ವ? ಇವ್ರು ಹೇಳ್ಕೊಳ್ಳಿ. ಇವತ್ತು ಇವ್ರದ್ದೇನು 50-62 ಸಂಘಗಳ ಪರಿವಾರಗಳಿದೆ, ಅದನ್ನ ಹೆಸರುಗಳನ್ನು ಹೇಳ್ಕೊಳ್ಳಿ. ಅವ್ರು ಯಾವ್ಯಾವ ದಳಗಳಿಂದ ಬಂದಿದ್ದಾರೆ ಅವರ ಹೆಸರುಗಳನ್ನ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿ. ನಾನು ಕಾಂಗ್ರೆಸ್ ಪಕ್ಷದ ನಾಯಕ ಅಂತ ನನ್ನ ಹೇಳ್ಕೊಳ್ತಾ ಇದ್ದೇನೆ. ನಾನು ಯುವಕ ಕಾಂಗ್ರೆಸ್ನ ನಾಯಕ ಅಂತ ನಾನು ಹೇಳ್ಕೊಳ್ತಾ ಇದ್ದೆ, NSY ನಾಯಕ ಅಂತ ನಾನು ಹೇಳ್ಕೊಳ್ತಾ ಇದ್ದೆ. ಅದನ್ನ ಹೇಳ್ಕೊಳ್ಳಿ ಅವರು. ಅದನ್ನ ಬಿಟ್ಬಿಟ್ಟು ಹಿಂದೂ ನಾಯಕ ಅಂತ ಹೇಳಿದ್ರು. ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಹಾಗಾದ್ರೆ ನಾವು ನಮ್ಮ ಈ ಮಠದವ್ರನ್ನ ಏನಂತ ಕರಿಬೇಕು? ಈ ಮಠಾಧೀಶರು ಅವ್ರುಗಳು ಹಿಂದೂಗಳಲ್ವಾ? ಹಿಂದೂಗಳ ನಾಯಕರುಗಳಲ್ವಾ? ಇದನ್ನ ಯಾಕೆ ಇದನ್ನ ಬೀಜವನ್ನು ಬಿತ್ತುತ್ತಾ ಇದ್ದಾರೆ? ಇವತ್ತು ಬಿಜೆಪಿಯವರಿಗೆ ಬೇಕಾಗಿರೋದು ಒಂದೇ ಒಂದು, ಕೋಮು ದ್ವೇಷದ ಬೀಜವನ್ನ ಬಿತ್ತಬೇಕು ಅನ್ನೋದು ಒಂದೇ ಒಂದು ರೀತಿ ಇದನ್ನು ಮಾಡ್ತಾ ಇರುವಂಥದ್ದು. ದಯವಿಟ್ಟು ಅವ್ರಿಗೆ ಯಾವನಾದ್ರೂ ಸೌಜನ್ಯತೆ ಇದ್ರೆ, ಹಿಂದೂ ಧರ್ಮದ ನಂಬಿಕೆ ಇದ್ರೆ, ಆ ಹಿಂದೂವನ್ನ ಹೆಸರುಗಳನ್ನು ಅವ್ರು ಬಿಡಬೇಕು. ಅವರ ಪಕ್ಷದ ಹೆಸರುಗಳನ್ನು ಹಾಕೊಳ್ಳಿ. ಅವ್ರು ಯಾವ ದಳಗಳಿದಾವಲ್ಲ, 50-62 ಹೆಸರುಗಳಿದಾವಲ್ಲ, ಅದನ್ನ ಅವ್ರು ಬಳಸ್ಕೊಳ್ಳಿ. ಅದನ್ನ ಅವರ ನಾಯಕ ಅದೇ ಹೊರತು ಹಿಂದೂ ನಾಯಕರಂತ ಹಾಕಬಾರದು. ಹಿಂದೂ ನಮ್ಮ ಮುಖಂಡನ ಹತ್ಯೆ, ಹಿಂದೂ ನಾಯಕರ ಘರ್ಷಣೆ, ಹಿಂದೂ ನಾಯಕರ ಬಂಧನ. ಇವತ್ತು ಹಿಂದೂ ನಾಯಕರ ಬಂಧನದ ಹಿಸ್ಟ್ರಿನ ಇತಿಹಾಸಗಳನ್ನ ನೀವು ನೋಡಬೇಕು. ಇವರೆಲ್ಲ ಹಿಂದೂ ನಾಯಕರು. ಹಾಗಾದ್ರೆ ಯಾರ್ಯಾರ ಮೇಲೆ ಕೇಸುಗಳಿದ್ದಾವೆ, ಯಾರ್ಯಾರನ್ನ ಗಡಿಪಾರುಗಳು ಮಾಡ್ತಾ ಇದ್ದಾರೆ, ಇವರು ಏನಕ್ಕೋಸ್ಕರ ಆದ್ರು? ಯಾವ ಹಿಂದೂಗೋಸ್ಕರ ಯಾವ ರಕ್ಷಣೆಯನ್ನು ಕೊಟ್ರು? ಇವತ್ತು ಬಹಳ ಬೇಸರವಾದ ಸಂಗತಿ ಅಂತ ಹೇಳಿದ್ರೆ, ಇವತ್ತು ಬಳತ ಮಜಲ್ನಾಗಿದ್ದಂತ ರೆಹಮಾನ್ನ ಒಂದು ಕೊಲೆ. ಯಾಕೆಂತಂದ್ರೆ ನನ್ನ ಪಕ್ಕದ ಊರದು, ನಾನು ಅಲ್ಲಿಯ ತೆಂಕಬೆಳ್ಳೂರಿನವನು, ನನ್ನದು ಒಂದೇ ಇದರಿಂದ ಹಂಚಿಕೊಂಡು ಬಂದಂಥವನು. ಅಲ್ಲಿ ಯಾವುದೇ ನಮಗೆ ದ್ವೇಷ ಇರಲಿಲ್ಲ ಸರ್. ನಮ್ಮಲ್ಲಿ ಅಲ್ಲಿ ಮುಸ್ಲಿಮರ ಮನೆ ಬಹಳ ಕಮ್ಮಿ ಇಲ್ಲಿದ್ದಂಥದ್ದು. ಆ ರೆಹಮಾನ್ನ ಚರಿತ್ರೆ ನೋಡ್ಬೇಕಂತ ಹೇಳಿದಾಗ, ಅವನು ಯಾರು ಹತ್ಯೆ ಮಾಡಿದ್ದಾನೆ ಅವರಿಗೆ ರಕ್ತವನ್ನು ಕೊಟ್ಟಿದ್ದಾನೆ. ಅವನು ಅವರ ತಂದೆಗೆ ರಕ್ತವನ್ನು ಕೊಟ್ಟಿದ್ದಾನೆ. ಅವರ ಮನೆಯವರಿಗೆ ಹಣವನ್ನು ಕೊಡ್ತಾ ಇದ್ದ. ಅವನನ್ನ ಕರೆದು ಇವತ್ತು ಕೊಲೆ ಮಾಡಿದಾರಲ್ಲ. ಹಾಗಾದ್ರೆ ಹಿಂದುತ್ವಕ್ಕೆ, ಹಿಂದೂ ನಾಯಕರಿಗೆ ಇದು ಒಂದು ಕಪ್ಪು ಚುಕ್ಕೆ ಅಲ್ವಾ? ಇದು ಕಪ್ಪು ಚುಕ್ಕೆ ಅಲ್ವಾ? ಒಂದೇ ಮನೆಯಲ್ಲಿ, ಒಂದೇ ಊರಲ್ಲಿ, ಒಂದೇ ತಟ್ಟೆಯಲ್ಲಿ ಬದುಕಿ ಬಾಳ್ತಾ ಇದ್ದಂಥವ್ರನ್ನ ಒಂದು ಕರೆದು ಕೊಲೆ ಮಾಡ್ತಾರೆ. ಅವನಿಗೆ ಹಣ ಕೊಡ್ಬೇಕು, ಬಾ ಅಂತ ಕರೀತಾರೆ. ಮರಳು ಕೊಡ್ತಾ ಇದ್ದೀನಿ ಬಾ ಅಂತ ಕರೀತಾರೆ. ಹಾಗಾದ್ರೆ ವಿಶ್ವಾಸ ದ್ರೋಹ ಮಾಡೋದು ಹಿಂದುತ್ವದಲ್ಲಿ ಇವರು ಒಪ್ಕೊಳ್ತಾರೆ? ಇವರು ಅದನ್ನು ಒಪ್ಕೊಳ್ತಾರೆ? ಇವರು ಅದನ್ನು ಹೇಳ್ಬೇಕಲ್ಲ. ಇವತ್ತು ಹಿಂದೂ ನಾಯಕರುಗಳಿಗೆ ಏನಾದ್ರೂ, ಹಿಂದೂ ಯುವಕರ ಬಗ್ಗೆ ಅವ್ರಿಗೆ ಏನಾದ್ರೂ ಒಂದು ಸ್ವಲ್ಪ ಕಿಂಚಿತ್ತು ಆದ್ರೂ ಅವ್ರಿಗೆ ಏನಾದ್ರೂ ಒಂದು ಕರುಣೆ ಇದ್ರೆ ಅಂತ ನಾಯಕರುಗಳನ್ನ ಕರೆದು ಹೇಳಬೇಕು. ನೋಡಪ್ಪ, ಹತ್ಯೆ ಮಾಡೋದು ಯಾವ ಹಿಂದೂ ಧರ್ಮದಲ್ಲೂ ಬರ್ದಿಲ್ಲ, ಯಾವ ಮುಸಲ್ಮಾನ ಧರ್ಮದಲ್ಲೂ ಬರ್ದಿಲ್ಲ, ಯಾವ ಕ್ರೈಸ್ತ ಧರ್ಮದಲ್ಲೂ ಬರ್ದಿಲ್ಲ. ನೀನು ಹಾದಿ ತಪ್ತಾ ಇದೀಯಾ, ನೀನು ಸಂವಿಧಾನದ ಪ್ರಕಾರ ನಡೀತಾ ಇಲ್ಲ, ನೀನು ಕಾನೂನಿಗೆ ವಿರುದ್ಧವಾಗಿದ್ಯಾ, ಇದನ್ನು ಮಾಡಬೇಡ ಅಂತ ಅವನ ಬುದ್ಧಿ ಹೇಳಿ ಅವನ ತಿದ್ದಬೇಕು. ಇದು ಹಿಂದೂ ಮಗಳು ಮಾಡುವಂತ ಕರ್ತವ್ಯ, ಹಿಂದೂ ನಾಯಕರುಗಳು. ಇವ್ರಿಗೆ ನನಗೆ ಗೊತ್ತಿಲ್ಲ ಇವರು ಯಾವ ಹಿಂದೂ ನಾಯಕರಾಗಿದ್ದಾರೆ ಅಂತ ಹೇಳ್ಬಿಟ್ಟು, ಅಥವಾ ಹಿಂದೂ ಮುಖಂಡರಾಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಹಿಂದೂ ಕಾರ್ಯಕರ್ತರ ಅನ್ನೋದಕ್ಕೆ ಇವ್ರು ಯಾವ ಅರ್ಥವನ್ನು ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಹಿಂದೂ ಅಂತ ಹೇಳಿದ್ರೆ ಒಂದು ಕೇಸರಿ ಬಣ್ಣವನ್ನು ಕಟ್ಕೊಂಡು ನಾನು ನೋಡಿದ ಕೂಡ ಅವನು ಹಿಂದೂ ಕಾರ್ಯಕರ್ತನಾಗ್ತಾನ? ಅವನು ಹಿಂದೂ ಮುಖಂಡ ಆಗ್ತಾನ? ಈ ದೇಶವನ್ನ ಕಟ್ಟಬೇಕ್ರಿ, ಈ ರಾಜ್ಯವನ್ನ ಕಟ್ಟಬೇಕು, ಈ ಜಿಲ್ಲೆಗಳನ್ನ ಕಟ್ಟಬೇಕು, ಪರಸ್ಪರವಾಗಿ ಬದುಕಬೇಕು, ನಾವು ಬಾಳಬೇಕು.
ಇದನ್ನ ನಾವು ಮಾಡಬೇಕೆ ಹೊರತು ಕೇವಲ ಒಂದು ರಾಜಕೀಯದ ಆಸೆಗೋಸ್ಕರ, ಅಧಿಕಾರದ ಆಸೆಗೋಸ್ಕರ ಇದನ್ನು ಮಾಡೋದಲ್ಲ. ಯಾವಾಗ ಇವತ್ತು ಇವರ ಅಭಿವೃದ್ಧಿ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸ್ಲಿ. ಇದು ಪ್ರಜಾಪ್ರಭುತ್ವ. ಯಾರಿಗೂ ಶಾಶ್ವತವಾಗಿ ಅಧಿಕಾರವನ್ನು ಕೊಟ್ಟಿಲ್ಲ. ಇವತ್ತು ನಾವು ಇರ್ಬೋದು, ನಾಳೆ ಅವ್ರು ಬರ್ಬೋದು, ನಾಳೆ ನಾವು ಬರ್ಬೋದು. ಇದು ಚಕ್ರ, ಇದು ತಿರುಗ್ತಾ ಇರ್ತದೆ. ಈ ಚಕ್ರಕ್ಕೆ ಸಂಬಂಧಪಟ್ಟಂತ ಕೆಲಸಗಳನ್ನು ನೀವು ಮಾಡಿ. ಹಿಂದಿನ ಬಾಗಿಲ ಮುಖಾಂತರ ಹಿಂದುತ್ವದ ಮೂಲಕ ನೀವುಗಳನ್ನ ಹಿಡಿಬೇಡಿ. ಈಗ ಹಿಂದುತ್ವ ಅಂತ ಹೇಳಿದ್ರೆ ಏನು, ಹಿಂದೂ ಅಂತ ಹೇಳಿದ್ರೆ ಏನು ಅಂತ ಇವತ್ತು ಅರ್ಥವನ್ನು ಅವ್ರು ಕೊಡ್ಬೇಕು. ರೌಡಿ ಶೀಟರ್ಗಳನ್ನ ಇವರು ಹಿಂದೂ ನಾಯಕರು ಅಂತ ಹೇಳ್ತಾರ? ಕೊಲೆ ಮಾಡಿದವ್ರನ್ನ, ಸುಲಿಗೆ ಮಾಡಿದವ್ರನ್ನ ಇವ್ರು ಹೇಳ್ತಾರ? ಸ್ವಾಮಿ, 800 ವರ್ಷಗಳ ಕಾಲ ಈ ದೇಶವನ್ನು ಯಾರ್ಯಾರು ಆಡಳಿತ ಮಾಡಿದ್ರು ಅವಾಗ ಯಾರಿಗೂ ಹಿಂದೂಗಳಿಗೆ ಏನೂ ಆಗಿಲ್ವಾ? ಅವಾಗ ಹಿಂದೆ ಇರ್ಲಿಲ್ವಾ ಇಲ್ಲಿ? ಇವತ್ತು ಮಾತ್ರ ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾತ್ರ ಹಿಂದೂಗಳಿಗೆ ತೊಂದರೆ ಆಗೋದಾ? ಇವ್ರುಗಳು ಇರ್ಬೇಕಾದ್ರೆ ಆಗಿರ್ಲಿಲ್ವಾ? ಇದ್ರ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ನಾಗರಿಕರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ. ನಾವು ಇವತ್ತು ಏನು ಸಮಿತಿ ಬರ್ತಾ ಇದ್ದೇವೆ, ಇದರಲ್ಲಿ ಯಾವುದೇ ಜಾತಿ, ಮತ, ಧರ್ಮ ಎಲ್ಲವನ್ನ ಬಿಟ್ಟು ಈ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾವು ಯಾವ ರೀತಿ ಮತ್ತೊಮ್ಮೆ ಕಟ್ಟೋಣ. ಇವತ್ತು ಸರ್ಕಾರದಿಂದ ಹಲವಾರು ಕಾರ್ಯಕ್ರಮಗಳನ್ನು ಯಾವುದೆಲ್ಲ ಮಾಡೋಣ. ಇವತ್ತು ಕರಾವಳಿ ಉತ್ಸವನ ನಾವು ಮಾಡ್ತಾ ಇದ್ವಿ. ಅಂತ ಉತ್ಸವಗಳನ್ನ ನಾವುಗಳು ಪ್ರತಿ ತಾಲೂಕುಗಳಲ್ಲಿ ಯಾವ ರೀತಿ ಮಾಡೋಣ, ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಯಾವ ರೀತಿ ಮಾಡೋಣ. ಯಾರೋ ಎಲ್ಲೋ 1, 2, 3 ಹತ್ಯೆ ಆದ ಕೂಡಲೇ ಅದಕ್ಕೆ ಕೋಮು ದ್ವೇಷದ ಇದನ್ನು ಹಚ್ಕೊಂಡು ಅದ್ರ ಬೇಡ. ನಾವು ಕೋಮು ಗಲಾಟೆಗಳು ಈ ಜಿಲ್ಲೆಯಲ್ಲಿ ಬೇಡ, ಕೋಮು ಹತ್ಯೆಗಳು ಬೇಡ. ನಾವು ಒಟ್ಟಿಗೆ ಬದುಕೋಣ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಲ್ಲದೆ ಮತ್ತೆ ಇವತ್ತೇನು ನಾವು ವರಿಷ್ಠ ಪೊಲೀಸ್ ಅಧಿಕಾರಿಗಳನ್ನ ನಾವು ತಂದಿದ್ದೀವೋ ಅವರ